ಸಂಗೀತ ಲೋಕದ ಸಾಮ್ರಾಜ್ಞಿ, ದಕ್ಷಿಣ ಭಾರತದ ಖ್ಯಾತ ಗಾಯಕಿ, ಗಾನ ಕೋಗಿಲೆ ಅಂತಲೇ ಬಿರುದಾಂಕಿತ ಜಾನಕಮ್ಮ ಅವರು ಭೌತಿಕವಾಗಿ ನಮ್ಮನ್ನಾಗಲಿದ್ದಾರೆ. ಜಾನಕಿ ಅಮ್ಮನ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ರಮೇಶ್ ಶರ್ಮಾರಿಂದ ಅಂತಿಮ ವಿಧಿ ವಿಧಾನ ಕ್ರಿಯೆ ನಡೀತಾ ಇದೆ. ದಕ್ಷಿಣ ಭಾರತದ ಖ್ಯಾತ ಗಾಯಕಿ, ಗಾನ ಕೋಗಿಲೆ ಅಂತಲೇ ಹೆಸರುವಾಸಿಯಾದಂತಹ ಜಾನಕಮ್ಮ ಅವರು ಇವತ್ತು ಭೌತಿಕವಾಗಿ ಅಗಲಿದ್ದಾರೆ. ಆದರೆ ಅವರು ಕೊಟ್ಟಂತಹ ಸೇವೆ, ಅವರು ಹಾಡಿದಂತಹ ಹಾಡು ಅಜರಾಮರ. ಜಾನಕಿ ಅಮ್ಮನ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ರಮೇಶ್ ಶರ್ಮಾರಿಂದ ಅಂತಿಮ ವಿಧಿವಿಧಾನ ಕ್ರಿಯೆ ನಡೀತಾ ಇದೆ. 1/4 kg ಎಳ್ಳು ಮತ್ತು ಅದಕ್ಕೆ ಏನೇನೆಲ್ಲ ಬೇಕು, 5 kg ಅಕ್ಕಿ ಜೊತೆಗೆ ಹೆಸರು ಕಾಳು ಎಲ್ಲವೂ ಕೂಡ ಈಗ ರೆಡಿ ಮಾಡಿಕೊಂಡಿದ್ದಾರೆ. ಜಾನಕಿ ಅಮ್ಮನ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಸರ್ಕಾರಿ ಗೌರವಗಳೊಂದಿಗೆ ಜಾನಕಿ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ. ಶಾಶ್ವತಿ ಕ್ರಿಯಾ ಸಮಿತಿಯಿಂದ ಧಾರ್ಮಿಕ ವಿಧಿವಿಧಾನ ಕಾರ್ಯಗಳು ನಡೀತಾ ಇದ್ದಾವೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರವಾಗಿ ಜಾನಕಮ್ಮನವರ ಮೊಮ್ಮಗಳು ಅಂತಿಮ ವಿಧಿವಿಧಾನ ಕಾರ್ಯವನ್ನು ನೆರವೇರಿಸ್ತಾರೆ. ಅವರ ಮೊಮ್ಮಗಳು ಅಪ್ಸರ, ಅಂದರೆ ಜಾನಕಮ್ಮನವರ ಮಗನ ಮಗಳು. ಜಾನಕಮ್ಮನವರ ಪತಿ 1997ರಲ್ಲಿ ವಿಧಿವಶರಾಗ್ತಾರೆ. ಅದಾದ ಮೇಲೆ ಕೆಲವೇ ವರ್ಷಗಳ ನಂತರ ಅವರ ಮಗ ಮುರಳೀಕೃಷ್ಣ ಅವರು ಕೂಡ ಇಹಲೋಕವನ್ನು ತ್ಯಜಿಸ್ತಾರೆ. ಅದಾದ ನಂತರ ಜಾನಕಮ್ಮನವರು ಕುಗ್ಗಿ ಹೋಗ್ತಾರೆ. ಸಹಜವಾಗಿ ಪತಿಯನ್ನು ಕಳ್ಕೊಂಡಂತಹ ಜಾನಕಮ್ಮನವರು ಅವರ ನೆನಪಿಗೋಸ್ಕರ ಸದಾ ಒಂದು ಗುಲಾಬಿ ಹೂವನ್ನು ಮುಡಿತಾ ಇದ್ದರು ಅನ್ನುವಂತಹ ಒಂದು ವಿಚಾರ ಈಗ ಬಯಲಾಗ್ತಿದೆ. ಅದ್ರ ಜೊತೆಗೆ ಮಗನನ್ನು ಕಳ್ಕೊಂಡ ನಂತರನೂ ಕೂಡ ಸಾಕಷ್ಟು ಕುಗ್ಗಿ ಹೋಗಿದ್ದರು. ಅವರ ಅಂತಿಮ ವಿಧಿವಿಧಾನ ಕಾರ್ಯಗಳು ನಡೀತಾ ಇದ್ದಾವೆ. ಜೊತೆಗೆ ಗಾನ ಕೋಗಿಲೆ ಜಾನಕಿ ಅವರ ಒಂದು ಇತಿಹಾಸದ ಪುಟ ಸೇರಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ದಿನಕ್ಕೆ ಅವರು ಎಂದೋ ಸಾಕ್ಷಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಒಂದು ದಂತಕಥೆ, ಅವರು ಸ್ವರ ಸಾಮ್ರಾಜ್ಞಿಯಾಗಿ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಸುಮಾರು 70-80ರ ದಶಕದಲ್ಲಿ ಕನ್ನಡದ ನಂಬರ್ 1 ಗಾಯಕಿ, 48,000 ಹಾಡುಗಳನ್ನು ಹಾಡಿರುವ ಮಹಾನ್ ಸಾಧಕಿ ಅವರು. ಹಾಗಾಗಿ ಜಾನಕಿ ಅವರು ಅನೇಕ ಭಾಷೆಗಳಲ್ಲಿ ಹಾಡಿದ್ದಾರೆ. ಅಂದರೆ ಸುಮಾರು ಒಂದು 17ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಉರ್ದು, ಹಿಂದಿ, ಒಡಿಶಾ, ಹೀಗೆ ಅನೇಕ ಭಾಷೆಗಳಲ್ಲಿ ಹಾಡಿದಲ್ದೇ ಜಪಾನಿ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಜಾನಕಮ್ಮನವರು ತುಂಬ ಬಿಳಿ ಡ್ರೆಸ್ಸಲ್ಲೇ, ಅಂದರೆ ಬಿಳಿ ಸೀರೆಯನ್ನೇ ಜಾಸ್ತಿ ಉಡ್ತಾಯಿದ್ರು. ಜೊತೆಗೆ ಗುಲಾಬಿ ಹೂವನ್ನು ತುಂಬ ಇಷ್ಟಪಡ್ತಾಯಿದ್ರು. ನೋಡಿ, ಅನೇಕ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾಕೆ ಆ ಗುಲಾಬಿ ಹೂವನ್ನು ಅವರು ಇಷ್ಟಪಡ್ತಾಯಿದ್ರು, ಗುಲಾಬಿ ಹೂವನ್ನು ಯಾಕೆ ಮುಡಿತಾ ಇದ್ರು ಅಂದರೆ 1997ರಲ್ಲಿ ರಾಮ್ ಪ್ರಸಾದ್ ನಿಧನರಾಗ್ತಾರೆ. ಅಂದರೆ ಅವರ ಪತಿ ರಾಮ್ ಪ್ರಸಾದ್ ನಿಧನರಾದಾಗ ಜಾನಕಮ್ಮನವರು ಸಾಕಷ್ಟು ಕೊರಗು ಹೋಗ್ತಾರೆ. ತನ್ನ ಪತಿಯನ್ನು ಕಳ್ಕೊಂಡು ಸಾಕಷ್ಟು ನೋವಲ್ಲಿರ್ತಾರೆ. ಹಾಗಾಗಿ ಅವರ ನೆನಪಿಗೋಸ್ಕರ ಗುಲಾಬಿ ಹೂವನ್ನು ಅವರು ಯಾವಾಗಲೂ ಕೂಡ ಜೊತೆಯಾಗಿ ಇಟ್ಕೊಳ್ತಾ ಇದ್ದರು. ಅಲ್ಲಿ ತಲೆಗೂ ಕೂಡ ಮುಟ್ಕೊಳ್ತಾ ಇದ್ದರು. ಅದಾದ ನಂತರ ಕೆಲವೇ ವರ್ಷಗಳಲ್ಲಿ ಅವರ ಮಗ ಮುರಳೀಕೃಷ್ಣ ಕೂಡ ತೀರ್ಕೊಳ್ತಾರೆ. ಹಾಗಂತೂ ಸಾಕಷ್ಟು ಕೊರಗು ಹೋಗ್ತಾರೆ ಜಾನಕಮ್ಮನವರು. ಅದಾದಮೇಲೆ ಮೈಸೂರಿಗೆ ಬಂದು ನೆಲೆ ಆಗ್ತಾರೆ. ನೋಡಿ, ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶ ಆಗಿರ್ಬೋದು, ಆದರೆ ಅವರು ಕೊನೆಯ ದಿನಗಳನ್ನು ಕಳೆದಿದ್ದು, ಅವರು ಇರಬೇಕು ಅಂತ ಆಸೆ ಪಟ್ಟಿದ್ದು ನಮ್ಮ ಕರುನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ನಗರಿ ಮೈಸೂರು. ಹಾಗಾಗಿ ಅವರು ಹಾಡಿರುವಂತಹ ಮೊದಲ ಹಾಡು ಕೂಡ ಮೈಸೂರಿನಲ್ಲೇ, ಕೊನೆಯ ಹಾಡು ಕೂಡ ಮೈಸೂರಿನಲ್ಲೇ, ಅವರು ಕೊನೆಯ ದಿನಗಳನ್ನು ಕಳೆದಿದ್ದೂ ಕೂಡ ಮೈಸೂರಿನಲ್ಲೇ. ಇಷ್ಟಪಟ್ಟು ಮೈಸೂರಿನ
ಒಂದು ಮೈಸೂರಿನಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ಅವರು ಜಮೀನು ಕೂಡ ತಗೊಂಡಿದ್ದರು. ಹಾಗಾಗಿ ಅವರು ಇಷ್ಟಪಟ್ಟ ತೋಟದಲ್ಲೇ ಅಂತಿಮ ವಿಧಿವಿಧಾನ ಕಾರ್ಯಗಳು ಕೂಡ ಇವತ್ತು ನೆರವೇರ್ತವೆ. ಅವರ ಮೊಮ್ಮಗಳು ಅಪ್ಸರ ನೇತೃತ್ವದಲ್ಲಿ ವಿಧಿವಿಧಾನ ಕಾರ್ಯಗಳು ನಡೀತವೆ. ಜೊತೆಗೆ 70 ಮತ್ತು 80ರ ದಶಕದಲ್ಲಿ ನಂಬರ್ 1 ಗಾಯಕಿಯಾಗಿ ಹೊರಹೊಮ್ಮುತ್ತಾರೆ. ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ವಿಷ್ಣುವರ್ಧನ್, ಅಂಬರೀಷ್ ಹೀಗೆ ಅನೇಕ ದಿಗ್ಗಜ ಕಲಾವಿದರ ಒಂದು ಸಿನಿಮಾಕ್ಕೆ ಹಿನ್ನೆಲೆ ಗಾಯಕಿ ಆಗ್ತಾರೆ. ಬರೀ ಕನ್ನಡಕ್ಕಷ್ಟೇ ಅಂತಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಎಸ್ ಜಾನಕಮ್ಮ ಅವರು ಹಾಡಿದ್ದಾರೆ.